14 ವರ್ಷದ ವೈಭವ್ ಸೂರ್ಯವಂಶಿ ಕೇವಲ 35 ಎಸೆತಗಳಲ್ಲಿ ಶತಕ ಸಿಡಿಸಿದ್ರು. ಈ ಭರ್ಜರಿ ಶತಕದೊಂದಿಗೆ ಹಲವು ದಾಖಲೆಗಳನ್ನು ಸಹ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಕ್ರಿಕೆಟ್ ಜಗತ್ತಿನ ಗಮನವನ್ನು ಸೆಳೆದ್ರು. ಅಲ್ಲದೆ ಟೀಂ ಇಂಡಿಯಾಗೆ ಒಬ್ಬ ಬೆಸ್ಟ್ ಬ್ಯಾಟ್ಸ್ಮನ್ ಸಿಕ್ಕಿದ್ದಾನೆ ಅನ್ನೋ ಖುಷಿ ಇಡೀ ಭಾರತೀಯರಲ್ಲಿ ಇದೆ. ಜೊತೆಗೆ ಈತನಿಗೆ ಒಳ್ಳೆ ಭವಿಷ್ಯ ಕೂಡ ಇದೆ. ಏನಿಲ್ಲ ಅಂದ್ರೂ IPL ಮತ್ತು ಟೀಂ ಇಂಡಿಯಾದಲ್ಲಿ ಇನ್ನೂ 25 ವರ್ಷ ಆಡಬಹುದು. ವೈಭವ್ ಇದೇ ಪ್ರದರ್ಶನ ಮುಂದುವರಿಸಿದ್ರೆ ಟೀಂ ಇಂಡಿಯಾದಲ್ಲಿ ಒಳ್ಳೆ ಚಾನ್ಸ್ ಕೂಡ ಸಿಗಬಹುದು. ಆದರೆ ಈಗ ಅದು ಕಷ್ಟವಿದೆ. ICC ರೂಲ್ಸ್ಗಳಿಂದ ಸೂರ್ಯನಿಗೆ ಟೀಂ ಇಂಡಿಯಾದಲ್ಲಿ ಚಾನ್ಸ್ ಸಿಗೋ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಏನಿದು ರೂಲ್ಸ್, ಯಾಕೆ ಚಾನ್ಸ್ ಸಿಗುವ ಸಾಧ್ಯತೆ ಕಡಿಮೆ ಇದೆ ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. RR ಪರ ಸ್ಫೋಟಕ ಸೆಂಚುರಿ ಸಿಡಿಸಿ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಜಗತ್ತಿನಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಅನುಭವಿ ವೇಗಿಗಳನ್ನೇ ಲೀಲಾಜಾಲವಾಗಿ ಎದುರಿಸಿರುವ 14 ವರ್ಷದ ಯುವ ದಾಂಡಿಗ ಮುಂದಿನ ಪಂದ್ಯಗಳಲ್ಲೂ ಉತ್ತಮ ಪ್ರದರ್ಶನ ನೀಡುವ ನಿರೀಕ್ಷೆ ಇದೆ. ಈ ಪ್ರದರ್ಶನದೊಂದಿಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯುವ ಕನಸು ಕೂಡ ಕಟ್ಟಿಕೊಂಡಿದ್ದಾರೆ. ಇಂಥದ್ದೊಂದು ಪ್ರದರ್ಶನ ಮುಂದುವರೆದರೆ ಇವರಿಗೆ T20 ತಂಡದಲ್ಲಿ ಸ್ಥಾನ ಸಿಗೋದು ಕಷ್ಟವೇನಲ್ಲ. ಆದರೆ ಅದು ಸದ್ಯಕ್ಕೆ ಸಾಧ್ಯವಾಗುವುದು ಡೌಟ್. ಹಾಗಿದ್ರೆ ಯಾಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ನೋಡೋಣ ಬನ್ನಿ. ವೈಭವ್ ಸೂರ್ಯವಂಶಿಗೆ ಈಗ 14 ವರ್ಷ. ICC ನಿಯಮದ ಪ್ರಕಾರ ರಾಷ್ಟ್ರೀಯ ತಂಡದ ಪರ ಆಡುವ ಆಟಗಾರನಿಗೆ ಕನಿಷ್ಠ 15 ವರ್ಷ ತುಂಬಿರಬೇಕು. 2020ರಲ್ಲಿ ICC ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕನಿಷ್ಠ ವಯಸ್ಸಿನ ನಿಯಮಗಳನ್ನು ರೂಪಿಸಿದೆ. ಈ ನಿಯಮದ ಪ್ರಕಾರವಷ್ಟೇ ರಾಷ್ಟ್ರೀಯ ಆಟಗಾರರ ಆಯ್ಕೆ ನಡೆಯುತ್ತದೆ. ವೈಭವ್ ಸೂರ್ಯವಂಶಿ ಅವರ ಪ್ರಸ್ತುತ ವಯಸ್ಸು ಅಂದರೆ ಈಗಿನ ವಯಸ್ಸು 14 ವರ್ಷ. ಅಂದರೆ ಮುಂದಿನ ವರ್ಷ ಮಾರ್ಚ್ 27ರಂದು ಅವರಿಗೆ 15 ವರ್ಷ ತುಂಬಲಿದೆ. ಆ ಬಳಿಕವಷ್ಟೇ ಅವರು ರಾಷ್ಟ್ರೀಯ ತಂಡದ ಆಯ್ಕೆಗೆ ಅರ್ಹರಾಗಲಿದ್ದಾರೆ. ಈ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಲು ಕನಿಷ್ಠ ವಯೋಮಿತಿ ಇರಲಿಲ್ಲ. ಇದರಿಂದಾಗಿ ಪಾಕಿಸ್ತಾನದ ಹಸನ್ ರಾಜ ಕೇವಲ 14 ವರ್ಷ 227 ದಿನಗಳಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಈ ದಾಖಲೆಯನ್ನ ಮುರಿಯುವುದು ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು. 14ನೇ ವಯಸ್ಸಿನಲ್ಲಿ ಆಡಬೇಕಂದ್ರೆ ಏನ್ ಮಾಡಬೇಕು? ಒಂದು ವೇಳೆ BCCI ಮನಸ್ಸು ಮಾಡಿದರೆ ವೈಭವ್ ಸೂರ್ಯವಂಶಿ ಅವರನ್ನ 14ನೇ ವಯಸ್ಸಿನಲ್ಲೇ ಕಣಕ್ಕಿಳಿಸಬಹುದು. ಏಕೆಂದರೆ ICC ವಯೋಮಿತಿಯ ನಿಯಮಗಳಲ್ಲಿ ಒಂದು ನಿರ್ಬಂಧನೆ ಇದ್ದು ಈ ನಿರ್ಬಂಧನೆಯ ಮೂಲಕ ಆಯ್ಕೆಯ ಅರ್ಹತೆ ಪಡೆಯಬಹುದು. ಇದಕ್ಕಾಗಿ BCCI ವಿಶೇಷ ಮನವಿ ಸಲ್ಲಿಸಬೇಕಾಗುತ್ತದೆ. ಅಂದರೆ ಕ್ರಿಕೆಟ್ ಮಂಡಳಿಯು 15 ವರ್ಷದೊಳಗಿನ ಆಟಗಾರನಿಗೆ ತಮ್ಮ ಪರವಾಗಿ ಆಡಲು ಅವಕಾಶ ನೀಡುವಂತೆ ICCಗೆ ಅರ್ಜಿ ಸಲ್ಲಿಸಬೇಕು. ಆ ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಬೇಡಿಕೆಗಳನ್ನು ಎದುರಿಸಲು ಆಟಗಾರರು ಸಮರ್ಥನಾಗಿದ್ದಾನೆಯೇ ಅಥವಾ ಇಲ್ಲವೇ ಎಂಬುದು ICC ಪರೀಕ್ಷಿಸಲಿದೆ. ಈ ವೇಳೆ ಆಟಗಾರನ ಆಟದ ಅನುಭವ, ಮಾನಸಿಕ ಬೆಳವಣಿಗೆ ಮತ್ತು ಆರೋಗ್ಯವನ್ನು ಪರಿಗಣಿಸಲಾಗುತ್ತದೆ. ಈ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ICC ಅನುಮತಿ ನೀಡಲಿದೆ. ಹೀಗಾಗಿ BCCI ವಿಶೇಷ ಮನವಿ ಸಲ್ಲಿಸಿ ICCಯ ಪರೀಕ್ಷೆಯಲ್ಲಿ ಪಾಸಾದರೆ ವೈಭವ್ ಸೂರ್ಯವಂಶಿಗೆ ಈ ವರ್ಷವೇ ಟೀಂ ಇಂಡಿಯಾದ ಪರ ಕಣಕ್ಕಿಳಿಯಲು ಅವಕಾಶ ಸಿಗಬಹುದು. ಭಾರತದ ಪರ ಆಡಿದ ಕಿರಿಯ ಆಟಗಾರ ಯಾರು? ಒಂದು ವೇಳೆ 2 ವರ್ಷದ ಒಳಗೆ ವೈಭವ್ ಸೂರ್ಯವಂಶಿ ಟೀಂ ಇಂಡಿಯಾದ ಪರ ಪಾದಾರ್ಪಣೆ ಮಾಡಿದರೆ ಹೊಸ ಇತಿಹಾಸ ನಿರ್ಮಾಣವಾಗಲಿದೆ. ಅದು ಕೂಡ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನ ಮುರಿಯುವ ಮೂಲಕ. ಅಂದರೆ ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ ಅತ್ಯಂತ ಕಿರಿಯ ಆಟಗಾರ ಸಚಿನ್ ತೆಂಡೂಲ್ಕರ್. ಸಚಿನ್ ಟೀಂ ಇಂಡಿಯಾ ಪರ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿದಾಗ ಅವರಿಗೆ ಕೇವಲ 16 ವರ್ಷ 205 ದಿನಗಳು. ಇದರ ಬೆನ್ನಲ್ಲೇ ಇವರು ಮೊದಲ ಏಕದಿನ ಪಂದ್ಯವನ್ನು ಸಹ ಆಡಿದ್ರು. ಈ ದಾಖಲೆ ಮುರಿಯುವ ಉತ್ತಮ ಅವಕಾಶ ವೈಭವ್ ಸೂರ್ಯವಂಶಿಗೆ ಇದೆ. ಇದಕ್ಕಾಗಿ ಇವರು ಈ ಬಾರಿಯ IPLನಲ್ಲಿ ಸ್ಥಿರ ಪ್ರದರ್ಶನ ನೀಡಬೇಕಾದ ಅನಿವಾರ್ಯತೆ ಇದೆ. ಈ ಪ್ರದರ್ಶನದೊಂದಿಗೆ ಮುಂದಿನ 2 ವರ್ಷದೊಳಗೆ ಟೀಂ ಇಂಡಿಯಾ ಪರ ಕಣಕ್ಕಿಳಿದ್ರೆ ಭಾರತದ ಪರ ಅಂತಾರಾಷ್ಟ್ರೀಯ ಪಂದ್ಯವಾಡಿದ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಳ್ಳಲಿದ್ದಾರೆ. ಒಟ್ನಲ್ಲಿ ವೈಭವ್ ಸೂರ್ಯವಂಶಿಗೆ ಒಳ್ಳೆಯ ಅವಕಾಶವಿದ್ದು ಅದಕ್ಕೆ BCCI ಎಷ್ಟರ ಮಟ್ಟಿಗೆ ಸಾಥ್ ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.